ಇವತ್ತು ಸುಮಾರು ನಮ್ಮ ಜೊತೆಯಲ್ಲಿ ಸುಮಾರು 15 ವರ್ಷದಿಂದ ಒಡನಾಟ ಮತ್ತು ಅವರು ಬೀದಿ ಬದಿ ವ್ಯಾಪಾರಿಗಳ ನಮ್ಮ ಜೊತೆಯಲ್ಲಿ ಒಂದು ಕಾರ್ಯದ ಯಾವುದೇ ಕಾರ್ಯಕ್ರಮ ಆಗಲಿ ಬೀದಿ ಬದಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ 15 ವರ್ಷದ ಒಳಗಡೆ ನಮ್ಮ ಜೊತೆಯಲ್ಲಿ ಇವತ್ತು ಅವರು ಸಹಿತ ಚಿಕ್ಕ ಹುದ್ದೆಯಿಂದ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ಅವರು ನಮ್ಮ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ರಾಜ್ಯ ಉಪಾಧ್ಯಕ್ಷರು ಕೇಶವಮೂರ್ತಿಯವರು ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಹಣ ಐಶ್ವರ್ಯ ಆರೋಗ್ಯ ಕೊಟ್ಟು ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಎತ್ತರದಲ್ಲಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೇಶವಮೂರ್ತಿಯವರು ಒಂದು ಹಣ್ಣಿನ ವ್ಯಾಪಾರ ಮಾಡಿಕೊಂಡು ಹೂವಿನ ವ್ಯಾಪಾರ ಮಾಡಿಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಒಡನಾಟದಲ್ಲಿ ಬೀದಿ ಬದಿ ವ್ಯಾಪಾರ ಸೇವೆ ಮಾಡಿಕೊಂಡು ಎಲ್ಲರನ್ನ ವಿಶ್ವಾಸ ತಗೊಂಡು ಇವತ್ತು ಅವ್ರ ಕೈಲಾದಷ್ಟು ಅವರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಒಬ್ಬ ಗೆಳೆಯ ಈ ಮಟ್ಟದಲ್ಲಿ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಸಂತೋಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು 43ನೇ ವರ್ಷ ಪುಟ್ಟದಪ್ಪ ಇವತ್ತು ಆಚರಿಸ್ಕೊಳ್ತಾ ಇದ್ದೀನಿ. ಸ್ಕೂಲಲ್ಲಿ ಆಚರಿಸ್ಕೊಳ್ತಾ ಇದೆ. ಸ್ಕೂಲ್ ಆದಮೇಲೆ ಬಿಟ್ಬಿಟ್ಟಿದೆ. ಮತ್ತೆ ಈಗ ಆಚರಿಸ್ಕೊಳ್ಳೋಕ್ಕೆ ಇವತ್ತು ನಮ್ಮ ಅವಕಾಶ ಮಾಡಿಕೊಟ್ರು ರಂಗಸ್ವಾಮಿ ಅವರು. ಮಾಡ್ಕೊಳ್ಳಿ, ನೀವು ಬರ್ತ್ಡೇ ನಮ್ಮ ಜೊತೆ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೆ ತುಂಬ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಕರ್ನಾಟಕ ಪ್ರದೇಶ್ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದ ಎಲ್ಲರೂ ಬಂದು ನಮ್ಮ ಎಲ್ಲ ಜಿಲ್ಲೆಯಿಂದ ಬಂದು ನನಗೆ ಆಶೀರ್ವಾದ ಮಾಡೋದಕ್ಕೆ ತುಂಬ ಇವತ್ತು ಸಂತೋಷ ಆಯ್ತು. ನನಗೆ ಇವತ್ತು ನಾನು ತುಂಬ ವರ್ಷ ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಇವತ್ತು ನಮಗೆ ಖುಷಿ ಅಂತ ಒಂದು ಅನಿಸ್ತಾ ಇದೆ. ಇವತ್ತು ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿ ಪಾಪ ನಮ್ಮ ಮಧು ಮೇಡಮ್ ಆಗಿರ್ಬೋದು, ಆಶಾ ಇರ್ಬೋದು, ಕಾವ್ಯ ಮೇಡಮ್ ಆಗಿರ್ಬೋದು, ಎಲ್ಲರೂ ನಮ್ಮ ಸ್ನೇಹಿತರು ಪಾಪ ತುಂಬ ಕೆಲಸ ಕಷ್ಟಪಟ್ಟು ಇದನ್ನ ಕ್ಷಮೆಯಿಂದ ಅವರೇ ಸಹ ಮಾಡಿದ್ದು. ನಾನು ಏನೂ ಸಹ ಕೇಳಿಲ್ಲ ಅವ್ರ ನನ್ನ ಹತ್ರ. ಎಲ್ಲ ಅವರೇ ಸಹ ಮಾಡಿದ್ದಕ್ಕೆ ಅವ್ರಿಗೂ ಸಹ ನಾನು ತುಂಬಾ ಖುಷಿ ಅಂತ ದಿನ ಇವತ್ತು. ಮೊದ್ಲಿಗೆ ನಾನ್ ಕೇಳೋದು ಆಯಸ್ಸು, ಆರೋಗ್ಯ, ಖುಷಿ ಯಾವಾಗ್ಲೂ ಹಿಂಗೆ ಇರ್ಲಿ. ಅದು ಅವ್ರು ಹೆಂಗಿದ್ದಾರೆ ಅಂದ್ರೆ ಯಾರು ಯಾವುದೇ ತರ ಮಾತಾಡಿದ್ರು ಅದನ್ನ ನಿಭಾಯಿಸಿ ಅವ್ರನ್ನ ಒಂದು ಸಮಾಧಾನ ರೀತಿಲಿ ಈ 15 ವರ್ಷದಿಂದ ಇಷ್ಟು ಸಕ್ಸಸ್ ಆಗಿ ನಡ್ಕೊಂಡು ಸರ್ ಜೊತೆ ಇದ್ದಾರೆ ಅಂದ್ರೆ ಅವ್ರ ತಾಳ್ಮೆಗೆ ಒಂದು ಖುಷಿ. ಯಾರನ್ನೇ ಆದ್ರೂ ಸಮರ್ಪಕ ರೀತಿಯಲ್ಲಿ ನಿಭಾಯಿಸ್ತಾರೆ. ದೇವ್ರು ಇದೇ ರೀತಿ ಕೊಡ್ಲಿ, ಯಾವಾಗ್ಲೂ ನಮ್ ಜೊತೆ ಇರೋ ತರ ಮಾಡ್ಲಿ. ಇದನ್ನೇ ನಾನು ಕೇಳ್ಕೊಳ್ಳೋದು. ಮತ್ತೆ ಮತ್ತೆ ಇದೇ ಹುಟ್ಟಿದಬ್ಬ ಇನ್ನೂ ವರ್ಷ ಜೋರಾಗಿ ಆಚರಿಸೋ ತರ ನಮಗೂ ಶಕ್ತಿ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಅಂತ ನಮ್ಗೆ ತುಂಬಾನೇ ಖುಷಿ ಆಗಿದೆ. ನಾವು ಅವ್ರ ಬರ್ತಡೇ ಮಾಡೋದು ಇನ್ನೂ ಜಾಸ್ತಿ ಜನ ಸೇರಿ ಇನ್ನೂ ಹೆಚ್ಚು ಮಾಡ್ಬೇಕಂತ ಆಸೆ ಇತ್ತು. ಕಾರಣಾಂತರದಿಂದ ಸ್ವಲ್ಪ ಎಲ್ಲರಿಗೂ ಬರಕ್ಕಾಗಿಲ್ಲ. ಅದಕ್ಕೆ ಇವಾಗ ನಾವು ಹುಟ್ಟುಹಬ್ಬ ಆಚರಿಸಿದ್ದೇವೆ. ಅವ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನು ನಮ್ಗೆಲ್ಲರಿಗೂ ಅವ್ರ ಬುದ್ಧಿ ಹೇಳಿ ನಮ್ಗೆಲ್ಲರಿಗೂ ಒಳ್ಳೆ ತರ ಮಾತಾಡೋ ತರ ನಮ್ಗೆ ಒಳ್ಳೆ ಬುದ್ಧಿಗಳು ಕಲಿಸ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ತರ ಅವ್ರಿಗೆ ದೇವ್ರ ಶಕ್ತಿ ಕೊಡ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಕೇಶವಮೂರ್ತಿ ಅವರು ಇವತ್ತು ಹುಟ್ಟಹಬ್ಬ ಇತ್ತು. ಆದ್ರಿಂದ ಬೆಳಗಾವಿಯಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಉದ್ದಪೂರ್ವಕವಾಗಿ ಅವರಿಗೆ ಅನಂತ ವಂದನೆಗಳು. ಏನಂದ್ರೆ ನಾವು ಬೀದಿ ಬದಿ ವ್ಯಾಪಾರದ ಒಗ್ಗಟ್ಟಾಗಿ ಎಲ್ಲರೂ ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಕೇಶವಮೂರ್ತಿ ಅವ್ರದ್ದು ಇವತ್ತು ಬರ್ತಡೇ ಇರೋದ್ರಿಂದ ಎಲ್ಲ ಸಮಪಟ್ಟು ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ. ಆದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ಒಂದು ಒಳ್ಳೆತನ ಹೋದ್ರೆ ನಮ್ಮ ಬೀದಿ ಬದಿ ವ್ಯಾಪಾರ ನಮ್ಮ ಸಂಘನೂ ಬೆಳೀತದೆ. ಹೆಚ್ಚಿಗೆ ನಮಗೆ ಒಂದು ಇದು ಸ್ಥಾನಮಾನವೂ ಸಿಗ್ತದೆ. ಆದ್ರಿಂದ ಚಲೋ ಆಗ್ಲಿ, ನಮ್ಮ ಉದ್ಯೋಗ ಆಗ್ಲಿ, ಶಿಂಗ ಆಗ್ಲಿ, ನಮ್ಮ ಬೆಂಗಳೂರಿಗೆ ಇನ್ನೊಂದ್ಸಲ ಬರೋ ಆಗ್ಲಿ, ಬೆಳಗ್ಗೆ ಊರು ಆಗಿ ನಮ್ಮ ಅಧ್ಯಕ್ಷರು ಬರೋಂಗಾಗ್ಲಿ. ಇದು ನಮ್ಮ ಅಧ್ಯಕ್ಷ ಆಗಿ ಚಲೋ ಆಗಿರೋನು. ನಮ್ಮ ಹಿಂದ ನಮ್ಮ ರಾಯಶ್ರೀ ಮೇಡಮ್ ಆಗ್ಲಿ, ಯಾರೋ ಆಗ್ಲಿ, ನಮಗೆ ಹಿಂದೆ ಬರೋಂಗಾಗ್ಲಿ.